ಸುಮಾರು ಜನ ಜರ್ಮನಿಗೆ ಹೋಗು ಅಂತಂದು ಹೇಳಿದ್ರು, ಸುಮಾರು ಜನ ಹೋಗ್ಬೇಡ ಇಲ್ಲೇ ವ್ಲಾಗ್ ಮಾಡ್ಕೊಂಡಿರು ಅಂದರು. ಅಂದರೆ ಒಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ತಾಯಿದ್ದೀನಿ ಗುರು ನಾನು ಇವಾಗ. 365 ಡೇಸ್ 365 ವ್ಲಾಗ್ಸ್. ವರ್ಸ್ಟ್ ಡೇಸ್ ಇನ್ ಮೈ ಲೈಫ್ ಅಂದರೆ ಇದು ತಪ್ಪಾಗಲ್ಲ. ಈ ತಿಂಗಳು ಜೂನ್ 2024. ಗುರು ಥ್ಯಾಂಕ್ಸ್ ಗುರು, ಬಂದೆಲ್ಲ ರೆಡಿ ಮಾಡಿಕೊಟ್ಟಿದ್ದಕ್ಕೆ. ಫೋನ್ ಮಾಡಿದ ತಕ್ಷಣ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್ ಎಲ್ಲೋಗಿದ್ದಪ್ಪ ಅಜಯ್ ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಎಲ್ಲೋಗಿದ್ದೆ, ಏನು ಕತೆ ಅದೆಲ್ಲ ಹೇಳ್ಬೇಕು ಅಂದರೆ ಒಂದು ದೊಡ್ಡ ಸ್ಟೋರಿನೇ ಇದೆ. ಅದು ಹೇಳ್ದೇ ಇರೋದೇ ಒಳ್ಳೇದು ಅನಿಸುತ್ತೆ ನನ್ನ ಪ್ರಕಾರ. ನಾನು ಹಂಗಾಗಿ ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ಆ ಸ್ಟೋರಿ ಬಿಟ್ಟಾಕಿ. ಅದು ಏನಪ್ಪ ಅಜಯಣ್ಣ ವೀಡಿಯೋ ಹಾಕ್ತೀನಿ ಅಂತೀಯ, ವಾರಗಟ್ಟಲೆ ಡೈಲಿ ಹಾಕ್ತೀನಿ ಅಂತಂದು ಹೇಳ್ತೀಯ, ವೀಡಿಯೋ ಮಾಡ್ತೀಯ, ಒಂದು ವಾರ ಹಾಕ್ತೀಯ, ಆಮೇಲೆ ತಿಂಗ್ಳುಗಟ್ಟಲೆ ನಾಪತ್ತೆ ಆಗಿ ಹೋಗ್ತೀಯ ಅಂತ ಸುಮಾರು ಜನ DM ಕೂಡ ಮಾಡಿದ್ರೆ. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ವ್ಲಾಗ್ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇದೆ, ಬಟ್ ಆಗ್ತಾಯಿಲ್ಲ. ಕೆಲವು ಸಮಸ್ಯೆಗಳಿಂದ ಮೈಂಡ್ ಡಿಸ್ಟರ್ಬ್ ಆಗ್ತಾಯಿಲ್ಲ. ಒಂದು ವಾರ ಕರೆಕ್ಟಾಗಿದ್ದರೆ 15 ದಿನ ಕರೆಕ್ಟಾಗಿರೋಕ್ಕೆ ಆಗ್ತಾಯಿಲ್ಲ, ಹಂಗಾಗ್ಬಿಟ್ಟೈತೆ. ನೋಡೋಣ, ಇನ್ನು ಮೇಲೆ 100% ಎಫರ್ಟ್ ಹಾಕಿ ಒಂದು ಕನ್ಸಿಸ್ಟೆನ್ಸಿನ ಫಾಲೋ ಮಾಡಬೇಕಂತ ಫಿಕ್ಸ್ ಆಗಿದ್ದೀನಿ. ಹಂಗಾಗಿ ಚಾಲೆಂಜ್ ಕೂಡ ಮಾಡ್ತಾ ಇರೋದು. ನಾನು ರೀಸೆಂಟಾಗಿ ಸ್ಟೋರಿ ಹಾಕಿದ್ದೆ ಒಂದು ಇನ್ಸ್ಟಾಗ್ರಾಮಲ್ಲಿ. ನಾನು ಜರ್ಮನಿಗೆ ಹೋಗೋ ಪ್ಲ್ಯಾನ್ ಕೂಡ ಮಾಡಿದ್ದೆ ಅವರು. ಒಂದು ವಾರದ ಕೆಳಗಿಂದನೂ ಜರ್ಮನಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಜರ್ಮನಿಗೆ ಹೋಗೋಕ್ಕೆಲ್ಲ ರೆಡಿ ಆಗಿದ್ದೆ. ಬಟ್ ನಮ್ಮ ಮನೇಲಿ ಬಿಡ್ತಾಯಿಲ್ಲ. ಬೇಡ, ಇಲ್ಲೇ ಇರು, ಗಾಡಿ ಮೇಂಟೈನ್ ಮಾಡ್ಕೊಂಡು ಅಲ್ಲೋಗಿ ದುಡಿಯೋದು ಅಷ್ಟ್ರಾಗೆ ಐತೆ, ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿ ದುಡ್ಕೊಂಡಿರ್ತೀಯ, ಇರು ಅಂತಂದು ಹೇಳ್ತಾ ಇದ್ದಾರೆ. ಬಟ್ ಅಲ್ಲೋದ್ರೆ ಒಂದು ವ್ಯಾಲ್ಯೂ ಅನ್ನೋದು ಇರುತ್ತೆ ಅಷ್ಟೇ, ಅಷ್ಟು ಬಿಟ್ಟರೆ ಏನೇನಿಲ್ಲ. ದುಡ್ಡು ಅಲ್ಲೂ ಸೇಮ್ ಇಲ್ಲೂ ಸೇಮ್ ಗುರು. ಕಷ್ಟಪಟ್ಟರೆ ಎಲ್ಲ ನಾವು ದುಡಿಲೇಬೋದು. ಇವಾಗ ನಾನು ಜರ್ಮನಿಗೆ ಹೋದ್ರೆ ನಂಗೆ ಲಾಸೇನೆ, ಇಲ್ಲಿ ದುಡಿಯೋಷ್ಟು ಅಲ್ಲಿ ದುಡಿಯೋಕ್ಕಾಗಲ್ಲ. ಬಟ್ ನನ್ನ ನೆಮ್ಮದಿಗೋಸ್ಕರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು, ಅದೇನೇನೋ ಆಗೋಯ್ತು. ಮನೇಲಿ ಒಪ್ತಾಯಿಲ್ಲ. ಮತ್ತು ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಹಾಕಿದ್ದೆ ಒಂದು ಇನ್ಸ್ಟಾಗ್ರಾಮಲ್ಲಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ, ಇನ್ಸ್ಟಾಗ್ರಾಮ್ ಫಾಲೋವರ್ಸು, ಯೂಟ್ಯೂಬ್ ಫಾಲೋವರ್ಸ್ ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ. ಹಂಗಾಗಿ ಅವ್ರದ್ದು ಒಂದು ಒಪಿನಿಯನ್ ಕೇಳೋಣ ಅಂತ ಸ್ಟೋರಿ ಹಾಕಿದ್ದೆ. ಅದರಲ್ಲಿ ಸುಮಾರು ಜನ ಜರ್ಮನಿಗೆ ಹೋಗು ಅಂತಂದು ಹೇಳಿದ್ರು, ಸುಮಾರು ಜನ ಹೋಗ್ಬೇಡ ಇಲ್ಲೇ ವ್ಲಾಗ್ ಮಾಡ್ಕೊಂಡಿರು ಅಂದರು. ಅಂದರೆ ಒಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ತಾಯಿದ್ದೀನಿ ಗುರು ನಾನು ಇವಾಗ. 365 ಡೇಸ್ 365 ವ್ಲಾಗ್ಸ್. ಒಂದು ವರ್ಷ ಗುರು. ಇವಾಗ ನಾನು ಜೂನ್ ಇದು ಜುಲೈ 1ನೇ ತಾರೀಕು ಇದು ಶೂಟ್ ಮಾಡ್ತಾ ಇರೋದು. ಸ್ವಲ್ಪ ಒಂದು 3-4 ಡೇಸ್ ಹಿಂದೆ ಅಂದ್ಕೊಳ್ಳಿ. ಒಂದು 2-3 ವ್ಲಾಗ್ ಗ್ಯಾಪ್ ಕೊಡಲೇಬೇಕು, ಯಾಕಂದರೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ಮೇಲೆ ಗ್ಯಾಪ್ ಕೊಡೋಕ್ಕಾಗಲ್ಲ. ಹಂಗಾಗಿ 100% 365 ಡೇಸ್ 365 ವ್ಲಾಗ್ಸ್. ಏನೇ ಆಗಲಿ ಇನ್ನೂ ಒಂದು ವರ್ಷ. ಇವಾಗ 2024 ಜುಲೈ 1ನೇ ತಾರೀಕು ವ್ಲಾಗ್ ಸ್ಟಾರ್ಟ್ ಮಾಡಿದವನು 2025 ಜುಲೈ 1ನೇ ತಾರೀಕುವರೆಗೂ ಒಂದು ದಿನವೂ ಗ್ಯಾಪ್ ಕೊಡ್ದಂಗೆ ವ್ಲಾಗ್ ಮಾಡ್ತೀನಿ. ಇದು ನನ್ನ ಚಾಲೆಂಜ್ ಗುರು. ನನ್ನ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕನ್ನೋದಕ್ಕೋಸ್ಕರನೇ ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾ ಇರೋದು. ಯಾಕಂದರೆ ಮೈಂಡ್ ಡಿಸ್ಟರ್ಬ್ ಆಗಬಾರ್ದು. ಒಂದು ಕೆಲಸ ಅಂತ ಮಾಡಿದ್ಮೇಲೆ ಅದನ್ನು ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು. ಮೈಂಡ್ಗೆ ಸ್ವಲ್ಪ ಕೆಲಸ ಕೊಡಬೇಕು. ಜಾಸ್ತಿ ಕೆಲಸ ಇದ್ದರೆ ಯಾವ ನೆನಪುಗಳು ಬರಲ್ಲ. ನನಗೆ ಭಯ ಆಗೋಗ್ತೈತೆ. ನಾನು ಮೊದಲು 17-18ರಾಗ ಹೆಂಗಿದ್ನೋ ಹಂಗೆ ಆಗ್ಬಿಡ್ತೀನೇನೋ ಮತ್ತೆ ಅಂತ. ಇವಾಗ ಜೀವನದಲ್ಲಿ ನೆಮ್ಮದಿಯಾಗೆ ಇರೋಣ. ಹಂಗಾಗಿ ಈ ವ್ಲಾಗ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾ ಇರೋದು. ಇನ್ನು ಮೇಲೆ ರೆಗ್ಯುಲರಾಗಿ ಡೈಲಿ ಏನೇ ಆಗಲಿ ಗುರು, ನಂಗೆ ಜ್ವರ ಬರಲಿ ಬಿಡಲಿ, ನನಗೆ ಹುಷಾರಿಲ್ಲದೆ ಇರಲಿ, ಏನೇ ಪ್ರಾಬ್ಲಮ್ ಆಗಲಿ, 101% ವ್ಲಾಗ್ ಹಾಕ್ತೀನಿ. ಹೇಳ್ಬೋದು ಸುಮಾರು ಜನ, ನಿನ್ನ ಕೈಯಲ್ಲಿ ಆಗಲ್ಲ ಗುರು, ನೀನು ಸುಮಾರು ಸಾರಿ ಹಿಂಗೆ ಹೇಳಿದ್ಯಾ, ಈ ಮಾತು ಉಳಿಸ್ಕೊಂಡಿಲ್ಲ ಅಂತ. ಇಷ್ಟು ದಿನದೊಂದು ಕತೆ ಆದರೆ ಇನ್ನು ಮೇಲೆ ಒಂದು ಕತೆ. ಬದಲಾವಣೆ ಜಗದ ನಿಯಮ, ಏನು ಮಾಡೋಕ್ಕಾಗಲ್ಲ, ನಾವು ಬದಲಾಗಲೇಬೇಕು. ಇನ್ನು ಮೇಲೆ ವ್ಲಾಗ್ಸ್ ಕಂಟಿನ್ಯೂ ಆಗಿ ಮಾಡ್ತೀನಿ. ಕಟಿಂಗ್ ಎಲ್ಲ ಮಾಡಿಸ್ಕೊಬೇಕು. ಊರಿಗೆ ಹೋಗಿ ನೋಡೋಣ, ನಾಳೆ ಸಂಡೇ ಖಾಲಿ ಆಗೋಲ್ಲ ಅಂದರೆ ಮಾಡ್ಸೋಣ. ಇವಾಗ ಎಲ್ಲಪ್ಪ ಇದ್ದೀನಿ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಿಂದ ಲೋಡ್ ಮಾಡಬೇಕು. ಹೆಚ್ಚು ಕಮ್ಮಿ ನಾನು 15-20 ದಿನದಿಂದ ಗಾಡಿ ಓಡಿಸ್ತಾನೆ ಇದ್ದೀನಿ. ಬಟ್ ವ್ಲಾಗ್ ಮಾಡಿಲ್ಲ. ಅದು ಹೇಳ್ತೀನಲ್ಲ, ಇಂಟ್ರೆಸ್ಟ್ ಜೀವನದಲ್ಲಿ ಏನಕ್ಕೂ ಇಲ್ಲ ಇಂಟ್ರೆಸ್ಟು, ಹಂಗಾಗೋಗ್ಬಿಟ್ಟೈತೆ. ಸುಮ್ಮನೆ ಗಾಡಿ ಓಡಿಸೋದು ಎಲ್ಲದರಲ್ಲೇ ಮಲಗಿಬಿಟ್ಟಿದ್ದೀನಿ ಗುರು. ಈ ಟೈಮಲ್ಲಿ ನನಗೆ ಗಾಡಿ ಓಡಿಸೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಏನೋ ಓಡಿಸ್ಬೇಕು ಕಮಿಟ್ಮೆಂಟ್ಗಳು. ತಿಂಗಳಿಗೆ 2-2 ಲಕ್ಷ ಕಮಿಟ್ಮೆಂಟ್ ಇಟ್ಕೊಂಡಿದ್ದೀವಿ ಈ ವಯಸ್ಸಿಗೆ. ಮತ್ತು 2 ಗಾಡಿ ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ನಮ್ಮದು ಸಲಾಗ ವೈಟಿ ಹೆಚ್ಚು ಕಡಿಮೆ 20 ದಿನ ಆಯಿತು ಗಾಡಿ ನಿಲ್ಲಿಸಿ. ಗಾಡಿ ಓಡಿಸ್ತಾ ಇಲ್ಲ ಅವೆರಡೂ. ಡ್ರೈವರ್ಗಳು ರಜೆ ಹೇಳ್ದಿರೋದು ಒಂದು ಸಮಸ್ಯೆ. ಆದರೆ ಲೋಡ್ಗಳಿಲ್ಲ. ನಮ್ಗೆ ಪ್ರತಿ ವರ್ಷ ಈ ಜೂನ್ ಜುಲೈ ಆಗಸ್ಟ್ ಬಂತು ಅಂದರೆ ಇಲ್ಲಿಗೆ ಬಂದುಬಿಡ್ತದೆ. ಲಾರಿ ಓನರ್ಗಳ್ದೆಲ್ಲ ಇದೇ ಪರಿಸ್ಥಿತಿ. ಈ ಟೈಮಲ್ಲಿ ಲೋಡ್ಗಳು ಸಿಗೋಲ್ಲ.
ಹಂಗಾಗಿ ನಾನು ಒಂದು ಗಾಡೀಲಿ ದುಡ್ದು 3 ಗಾಡಿದು EMI ಆಗ್ತಾಯಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ಹೊಡೆದೆ ಅಲ್ಲಿಗೂ 3-4 ಟ್ರಿಪ್ ಹೊಡೆದು ಇವಾಗ 2 ದಿನ ಮಕ್ಳಿಗೆ ಬಂದು ಇವತ್ತು 3 ದಿವಸ ಆಯಿತು ಮಕ್ಳಿಲ್ಲ ಇದ್ದೀನಿ. ಇಲ್ಲಿ ನಮ್ಮ ಸುಮಾರು ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರು. ಒಂದಿನ ಗಾಡಿ ಬಿಟ್ಟು ಸ್ವಲ್ಪ ಸಿಟಿಲಿ ಕೆಲಸ ಆಯಿತು, ಅದೆಲ್ಲ ಮುಗಿಸ್ಕೊಂಬಂದೆ, ಎಲ್ಲ ಮುಗೀತು. ಇವತ್ತು ಶನಿವಾರ, ಇವತ್ತು ಲೋಡ್ ಮಾಡೋಣ ಅಂತ. ನಾಳೆ ಹೆಂಗಿದ್ರು ಭಾನುವಾರ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ, ಮನೆಗೂ ಹೋಗಿಲ್ಲ ನಾನು. ಮನೆಗೆ ಹೋದ್ರೂ ಅರ್ಧ ಗಂಟೆ 3/4 ಗಂಟೆ ಮೇಲೆ ಮನೇಲೂ ಇಲ್ಲ ನಾನು. ಹೋಗೋದು, ಸ್ನಾನ ಮಾಡ್ಕೊಳೋದು, ಬರ್ತಾ ಇರೋದು ರಿಟರ್ನ್ ಗಾಡಿಗೆ, ಆ ಥರ ಮಾಡ್ಬಿಟ್ಟಿದ್ದೀನಿ. ಕೆಲವು ಏನೂ ಮಾಡೋಕ್ಕಾಗಲ್ಲ. ಟೈಮ್ ಅಂತಾರಲ್ಲ ಗುರು, ನನಗೆ ಗ್ರಾಚಾರ ಸರಿ ಇಲ್ಲ ಅಷ್ಟೇ. ಈ ಟೈಮಲ್ಲಿ ಇಡೀ ನನ್ನ ಜೀವನದಲ್ಲೇ ಈ ತಿಂಗಳಲ್ಲಿ ಕಳೆದಿರೋ ಅಂಥ ಕೆಟ್ಟ ದಿನಗಳು ಯಾವತ್ತೂ ಬಂದಿಲ್ಲ, ಬರೋದು ಬೇಡ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ವರ್ಸ್ಟ್ ಡೇಸ್ ಇನ್ ಮೈ ಲೈಫ್ ಅಂದರೆ ಇದು ತಪ್ಪಾಗಲ್ಲ. ಈ ತಿಂಗಳು ಜೂನ್ 2024 ಇಲ್ಲಿಗೆ ಬಿಟ್ಬಿಟ್ಟು ನೆಕ್ಸ್ಟು ಹೊಸ ಲೈಫ್ನ ಸ್ಟಾರ್ಟ್ ಮಾಡಬೇಕಷ್ಟೆ. ಹೇಳ್ಬೋದು ನಿಮಗೆ ಏನೇನಾಯಿತು ಏನೇನು ಕತೆ ಅಂತ. ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಟೈಮ್ ಬಂದಾಗ ಹೇಳ್ತೀನಿ ಬ್ರೋ, ಎಲ್ಲರಿಗೂ ಹೇಳ್ತೀನಿ ಟೈಮ್ ಬಂದಾಗ ಏನಾಯಿತು ಏನು ಕತೆ ಅಂತ. ಬಟ್ ಇವಾಗ ಅದನ್ನೆಲ್ಲ ಮತ್ತೆ ದೊಡ್ಡದು ಮಾಡ್ಕೊಂಡು ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ, ಹಾಗಾಗಿ ಬೇಡ. ಈಗ ಸದ್ಯಕ್ಕೆ ವ್ಲಾಗ್ಸ್ ಮಾಡೋಣ. ವ್ಲಾಗ್ ಈಸ್ ಇಂಪಾರ್ಟೆಂಟ್. ಇವಾಗ ವ್ಲಾಗ್ ಮಾಡ್ಕೊಂಡು ನೆಮ್ಮದಿಯಾಗಿದ್ದರೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಗಾಡಿ ಓಡಿಸ್ಬೇಕು, ವ್ಲಾಗ್ ಮಾಡಬೇಕು, ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಇನ್ನೂ 2 ಗಾಡಿಗಳಿಗೆ ಲೋಡ್ ಹುಡುಕಬೇಕು, ಎಲ್ಲ ಫುಲ್ ಬ್ಯುಸಿ ಆಗಿಬಿಟ್ರೆ ಸ್ವಲ್ಪ ಹಳೆ ನೆನಪುಗಳೆಲ್ಲ ಹಾಳಾಗೋಗ್ತವೆ. ಹಾಗಾಗಿ ಬನ್ನಿ ಇವಾಗ ಹೊಸ ಎನರ್ಜಿಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಇವಾಗ ನನ್ನ ಮಕ್ಳಿಲ್ಲಿದ್ದೀನಿ, ಇಲ್ಲಿಂದ ತಾವರೆಕೆರೆಗೆ ಹೋಗಬೇಕು. ತಾವರೆಕೆರೆಗೆ ಹೋಗ್ಬಿಟ್ಟು ಅಲ್ಲಿ ಲೋಡ್ ಮಾಡ್ಕೊಬೇಕು. ಏನಪ್ಪ ಅಂದರೆ ವೈಟ್ ಸಿಮೆಂಟ್ ಪೌಡ್ರು. ಎಲ್ಗಪ್ಪ ಅಂದರೆ ಹುಕ್ಕೇರಿ, ಬೆಳಗಾಂ ಬಿಟ್ಟು ಮುಂದೆ ಹುಕ್ಕೇರಿಗೆ ಹೋಗಿ ಗಾಡಿ ಖಾಲಿ ಮಾಡಿ ಅಲ್ಲಿಂದ ಸಾಂಗ್ಲಿಗೆ ಹೋಗಿ ರಿಟರ್ನ್ ಲೋಡ್ ಮಾಡ್ಕೊಂಬಂದು ನೆಕ್ಸ್ಟ್ ಟ್ರಿಪ್ಪು ಎಲ್ಲ ನಾನು ಲಾಂಗ್ ಪ್ಲ್ಯಾನ್ ಮಾಡ್ತೀನಿ. ಹೆಚ್ಚು ಕಮ್ಮಿ 4 ಟ್ರಿಪ್ಪು ನಾನು ಸಾಂಗ್ಲಿಗೆ ಹೋಗಿ ಬಂದೆ, 3-4 ಟ್ರಿಪ್ಪು. ಬಟ್ ವ್ಲಾಗ್ ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಅವಾಗಿಂದ ವ್ಲಾಗ್ ಮಾಡಿಲ್ಲ ಅಷ್ಟೇ. ಇದೊಂದು ಟ್ರಿಪ್ ಸಾಂಗ್ಲಿಗೆ ಹೋಗಿ ಬರಬೇಕು. ನಾನು ಹಿಂಗೆ ಸ್ವಲ್ಪ ಡಿಸ್ಟರ್ಬ್ ಆದಾಗ ಒಬ್ಬನೇ ಓಡಾಡ್ಬಿಡ್ತೀನಿ ಗಾಡಿಗೆ, ಯಾರನ್ನೂ ಕರ್ಕೊಂಡೋಗಲ್ಲ. ಗಾಡಿಗೆ ವುಡ್ ಪ್ಯಾಕ್ ಮಾಡಿದ್ದೀವಿ ತಡ್ಪಲ್ಲು, ಮಳೆಗಾಲ, ಹಂಗಾಗಿ ಲೋಡ್ ಒಳಗೆ ಬಂದರೆ ಮಾತ್ರ ಮಾಡೋದು, ಇಲ್ಲಾಂದರೆ ಗಾಡಿ ನಿಲ್ಲಿಸೋದು. 2 ದಿನ ಹಂಗೆ ಆಯಿತು. ಬೇರೆ ಲೋಡ್ಗಳು ಬಂದರೂ ಲೋಡ್ ಮಾಡಿಲ್ಲ. 2 ದಿನದಿಂದ ಕಂಟಿನ್ಯೂ ಆಗಿ ನಾನು ಮೊನ್ನೆ 3 ದಿವಸ ಆಯಿತು ಗುರು, 3 ದಿನದಿಂದ ಮಾಕ್ಲಿಲೇ ಇದ್ದೀನಿ. ಮಾಕ್ಲಿಲೇ ಇದ್ದು ಲೋಡ್ ಹುಡುಕಿ ಸಾಕಾಗೋಯ್ತು. ಫೈನಲಾಗಿ ಲೋಡ್ ಸಿಕ್ಕೈತೆ. ಇವತ್ತು ಲೋಡ್ ಸಿಕ್ಕಿಲ್ಲ ಅಂದರೆ ಬೇರೆ ಪ್ಲಾನ್ ಇತ್ತು, ಗಾಡಿ ಬಿಟ್ಟು ಎಲ್ಗೋ ಹೋಗಬೇಕಿತ್ತು. ಈ ಟ್ರಿಪ್ ಹೋಗಿ ಬಂದು ಹೋಗೋಣ ಅಂತ, ಅದನ್ನು ನಿಮಗೆ ಹೇಳ್ತೀನಿ ಎಲ್ಗೆ ಹೋಗ್ತಾಯಿದ್ದೀನಿ ಏನು ಕತೆ ಅಂತ. ಇಲ್ಲೇ ಸ್ವಲ್ಪ ಈ ಟ್ರಿಪ್ ಹೋಗಿ ಬಂದ್ಬಿಟ್ಟು ನೆಕ್ಸ್ಟ್ ಟ್ರಿಪ್ ಹೋಗೋಣ ಅಂತ, ಅದನ್ನು ವ್ಲಾಗ್ ಮಾಡ್ತೀನಿ. ಇನ್ಮೇಲೆ ಏನು ಮಾಡಿದ್ರು ವ್ಲಾಗ್ ಮಾಡೇ ಮಾಡ್ತೀನಿ ಗುರು, ಬಿಡಲ್ಲ. ಬನ್ನಿ ನೋಡಿ, ಗ್ಯಾಜೆಟ್ಸ್ ಎಲ್ಲ ತಗೊಂಡಿದ್ವಿ, ಸುಮ್ಮನೆ ವೇಸ್ಟ್ ಆಗೋಯ್ತು ಗುರು ಇದೆಲ್ಲ. ಇದು ಮೈಕಿಗೆ 32,000 ಕೊಟ್ಟು ತಗೊಂಡಿದ್ದು ನಾನು, ರೋಡ್ ಮೈಕ್ಗೆ. ಹೆಚ್ಚು ಕಡಿಮೆ ನಾನು ಯೂಸ್ ಮಾಡಿರೋದೇ ಒಂದು 4-5 ಸಾರಿ ಮಾಡಿದ್ದೀನಿ. ಹೋದ ವರ್ಷ ಲಡಾಖ್ ಸೀರೀಸಲ್ಲಿ ಯೂಸ್ ಮಾಡಿದ್ದು ಮೈಕು, ಮತ್ತೆ ಯೂಸ್ ಮಾಡಿಲ್ಲ. ಇನ್ಮೇಲೆ ರೆಗ್ಯುಲರಾಗಿ ಯೂಸ್ ಮಾಡಬೇಕು. ಕ್ಯಾಮ್ರಾ ಅಂತೂ ಅದೆಲ್ಲಿ ಬಿದ್ದೈತೆ ಅನ್ನೋದೇ ಗೊತ್ತಿಲ್ಲ. 1,80,000 ಕೊಟ್ಟು ವ್ಲಾಗ್ ಮಾಡೋಕ್ಕಂತಲೇ ಮೊಬೈಲ್ ತಗೊಂಡೆ, ಅದನ್ನು ಮಾಡ್ತಾಯಿಲ್ಲ. ನನ್ನ ಜೀವನಕ್ಕೆ ನಾನೇ ಪ್ರಶ್ನೆ ಹಾಕಂತೀನಿ ಗುರು, ಏನು ಮಾಡ್ತಾಯಿದ್ದೀನಿ ನಾನು ಅಂತ. ಹಂಗಾಗ್ಬಿಟ್ಟೈತೆ, ಏನೂ ಮಾಡೋಕ್ಕಾಗಲ್ಲ. ಅವೆಲ್ಲ ಟೈಮು ಕೆಟ್ಟಗಳಿಗೆ ಅಂತಾರಲ್ಲ, ಅದು ಅಷ್ಟೇ. ಬನ್ನಿ ಇವಾಗ ಇಲ್ಲಿಂದ ಹೋಗೋಣ. ಡೈರೆಕ್ಟಾಗಿ ಇಲ್ಲಿಂದ ತಾವರೆಕೆರೆಗೆ ಹೋಗಬೇಕು. ಮಾಗಡಿ ರೋಡ್ ತಾವರೆಕೆರೆಗೆ ಹೋಗಿ ಲೋಡ್ ಮಾಡಿಸ್ಕೊಂಡು ಅಲ್ಲಿಂದ ಬರಬೇಕು. ಹೋಗೋಣ ಬನ್ನಿ. ಗ್ರಾಚಾರ ಗಂಡು ಮರೆತು ಕುದಕ್ಕೆ ಯಾಕರೆಗೆ ಅಂತಾರಲ್ಲ, ಹಂಗಾಯ್ತು ನಮ್ಮ ಮನೆ ಬರ. ಗಾಡಿ ಸದ್ಯಕ್ಕೆ ಬೆಳಗ್ಗೆ ತಂದು ಇಲ್ಲಿ ನಿಲ್ಲಿಸಿದೆ ಗುರು. ಬೆಳಗ್ಗೆ ಬಂದಿದ್ದು ಇಲ್ಲಿಗೆ, ಇಲ್ಲಿಗೆ ಬಂದು 4 ಅವರ್ ಆಯ್ತು. ನಾನು ಅಷ್ಟೇ ಪೆಟ್ರೋಲ್ ಬಂಕಲ್ಲಿ ಹಾಕೊಂಡಿದ್ದೆ, ಅಲ್ಲಿ ಜಾಗ ಇಲ್ಲ ಬೆಳಗ್ಗೆ ಹೊತ್ತು ಎತ್ತಬೇಕು ಅಂತ ಇಲ್ಲಿಗೆ ತಂದು ಹಾಕ್ಕೊಂಡೆ. ಇಲ್ಲಾಗಿ 4 ಅವರ್ಗೆ ಗಾಡಿ ಬ್ಯಾಟ್ರಿ ಡೌನ್ ಆಗಿ ಹೋಗೈತೆ. ಬ್ಯಾಟ್ರಿನ ಯಾವ್ದಾದ್ರು ಜಂಪಿಂಗ್ ಕೊಟ್ಟು ಸ್ಟಾರ್ಟ್ ಮಾಡಿಸ್ಬೇಕು, ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಫೈನಲ್ ಆಗಿ ಗಾಡಿನೆಲ್ಲ ಸ್ಟಾರ್ಟ್ ಮಾಡಿದ್ದಾಯಿತು. ಅವ್ರು ಬಂದಿದ್ದರು, ಎಲೆಕ್ಟ್ರಿಷಿಯನ್ನು, ಇವರೆಲ್ಲ ಇಲ್ಲಾರೆ ಮಾಕ್ಲಿಯವರು. ಗುರು ಥ್ಯಾಂಕ್ಸ್ ಗುರು, ಬಂದೆಲ್ಲ ರೆಡಿ ಮಾಡಿಕೊಟ್ಟಿದ್ದಕ್ಕೆ. ಫೋನ್ ಮಾಡಿದ ತಕ್ಷಣ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಅಜಯ್ ಬ್ರೋ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ತುಂಬ ಚೆನ್ನಾಗಿ ವಿಡಿಯೋ ಬರ್ತಿದೆ. ಹೌದು, ಎಲ್ಲರೂ ಯಾಕೆ ಸುಮ್ಮನೆ ಹೇಳ್ತೀಯ ಗುರು, ಇಷ್ಟು ದಿನ ವಿಡಿಯೋನೇ ಬಂದಿಲ್ಲ. ಇನ್ಮೇಲೆ ಬರುತ್ತೆ, ಇನ್ಮೇಲೆ ಖಂಡಿತ ಬರುತ್ತೆ, ಡೈಲಿ ಬರುತ್ತೆ. ಇನ್ಮೇಲೆ ಮೈಸೂರು ಎಂಡ್ ಮಾಡ್ತಿದ್ದಂಗೆ ಭಯಂಕರ ಕಾಯ್ತಿದ್ದ ವಿಡಿಯೋಗೋಸ್ಕರ. ದಯವಿಟ್ಟು ಮಾಡೋಣ, ಇದೊಂದು ರಿಕ್ವೆಸ್ಟು, ನೀವು ಯಾವತ್ತೂ ಕೊಬ್ಬಾರ್ದು ವಿಡಿಯೋ ಮಾಡ್ಕೊಂಡು ಹೋಗಿದ್ದೀವಿ. ಖಂಡಿತ ಗುರು, ನಾನೇ ಧೈರ್ಯ ತುಂಬ್ಕೊಬೇಕು, ಇನ್ಯಾರು ತುಂಬ್ತಾರೆ. ಇನ್ಮೇಲೆ ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಸರಿ ಗುರು, ಬರೋಣ, ಬಾಯ್. ಲೋಡ್ಗೆ ಹೋಗ್ಬೇಕು, ಟೈಮ್ ಆಗುತ್ತೆ. ಬಾಯ್ ಗುರು, ನೀನೇ ಕಲ್ಲಿದ್ಯಾ? ಡಿಫ್ರೆಂಟ್ ನೀವು. ಬರೀ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಹೋಗೋಣ. ಅವ್ರಿಗೆಲ್ಲ ಬಾಯ್ ಮಾಡಿಬಿಟ್ಟು, ಬಾಯ್ ಅಣ್ಣ, ಎಲ್ರಿಗೂ ಬಾಯ್. ಆ್ಯಕ್ಚುಲಿ ರಾತ್ರಿ ಇದೇ ಬಂಕಲ್ಲಿ ಇಲ್ಲಿ ಹಿಂದೆ ಹಾಕಿ ಮಲಗಿದ್ದೆ. ಬೆಳಗ್ಗೆ ಎದ್ಬಿಟ್ಟು ಗಾಡಿ ಎತ್ಕೊಂಡು ಬಂದಿದ್ದೆ ಅಲ್ಲಿಂದ ಅಷ್ಟೇ. ಇಲ್ಲಿ ನಿಲ್ಸೋಕ್ಕೇನು ಸಮಸ್ಯೆ ಇರಲಿಲ್ಲ. ಅವ್ರು ಜಾಮ್ ಆಗುತ್ತೆ ಎತ್ತೋಣ ಗಾಡಿ ಅಂದರು, ಎತ್ಕೊಂಡು ಅಲ್ಗೋದೆ. ಅಲ್ಲೋ ಗಾಡಿ ನಿಲ್ಲಿಸಿ 3 ಅವರ್ ಮಲಗಿದ್ದು ಅಷ್ಟೇ ಗುರು. ಮತ್ತೆ ಎದ್ದಾಳ ಅಷ್ಟೇ ಬ್ಯಾಟ್ರಿ ಡೌನ್ ಆಗೈತೆ, ಏನು ಮಾಡೋಕ್ಕಾಗಲ್ಲ. ಮಾಕಳಿಂದ ಮಾದವರೆಗೆ ಹೋಗಿ ನೈಸ್ ರೋಡ್ ಹತ್ಕೊಂಡ್ಬಿಟ್ಟು ಬಂದಲ್ಲಿ ಮಾಗಡಿ ರೋಡಾಗಿ ಇಳಿದು ತಾವರೆಕೆರೆಗೆ ಬಂದಿದ್ರೆ ಅರ್ಧ ಆಗ್ಬಿಡೋದು. ಇಲ್ಲಿ ಯಾವುದೋ ಸೊಂದೆಗೆ ಬಂದ್ಬಿಟ್ಟು ಹಿಂಸೆ ಆಗೋಗ್ಬಿಟ್ಟೈತೆ ಗುರು. ಯಾವ ರೋಡೋ ಗೊತ್ತಿಲ್ಲ,
ಹಿಂಗೆ ಒಳಗಿಂದ ಬಂದೆ, ಎಲ್ಲಿ ಯಾವುದಪ್ಪ ಅರ್ಶಿನ ಕುಂಟೆ ಒಳಗಿಂದ ಬಂದೆ, ಅಡಕಮಾರನಹಳ್ಳಿ ಪಕ್ಕದಾಗಿಂದ ಎಲ್ಲ ಗಲ್ಲೆಲ್ಲ ಕರ್ಕೊಂಡು ಹೋಯ್ತು. ಇವಾಗ ಮೇನ್ ರೋಡ್ ಸಿಗ್ತಾ ಇದೆ. ಇದು ಮೋಸ್ಟ್ಲಿ ಸೊಂಡೆಗೊಪ್ಪ ರೋಡ್ ಇರಬೇಕು. ಯಾವ ರೋಡು ನಮಗೇನು ರೋಡ್ ಚೆನ್ನಾಗೈತೆ, ಹೋಗೋಣ ಬರ್ರಿ. ಇಲ್ಲಿ ಬಿಟ್ರೆ ನಾನ್ ಸ್ಟಾಪಾಗಿ ಹೋಗ್ಬೋದು ಆರಾಮಾಗಿ. ಫೈನಲ್ ಆಗಿ ತಾವರೆಕೆರೆ ಬಿಟ್ಟು ನಾನು 5 ಕಿಲೋಮೀಟ್ರ್ ಇತ್ತು ಗುರು. ಇಲ್ಲಿ ಕಂಪ್ನಿ ಹತ್ರ ಬಂದಿದ್ದೀವಿ. ಯಾವ್ದು ಕಂಪ್ನಿ ಅಂತ ಗೊತ್ತಾಗ್ತಾ ಇಲ್ಲ. ಗೂಗಲ್ ಮ್ಯಾಪಾಗಿ ಇಲ್ಲೇ ತೋರಿಸಾಯ್ತು ಮುಂದೆ ರೈಟು, ಅಲ್ಲಿ ಹೋಗೋಣ ಬರ್ರಿ. ಲೊಕೇಶನ್ ಹಾಕಿದ್ರು ಅವರು ಲೋಡಿಂಗ್ಗೆ. ಇಲ್ಲ ರೈಟ್ ತೋರಿಸ್ತಾ ಐತೆ. ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ಲೋಡ್ಗೆ ಹಾಕಿದ್ದೀವಿ. ಹಿಂದೆ ಹೆವಿ ಧೂಳು ನೋಡಿ ಎಷ್ಟು ಧೂಳು ಐತೆ ಅಂತ. ಇನ್ನೇನು ಹೊರಗಡೆ ನಿಂತ್ಕೊಳಕ್ಕಾಗ್ತಿಲ್ಲ. ಗಾಡಿ ಒಳಗೆ ಕುಂತ್ಕೊಂಡಿದ್ದೀನಿ. ಇಲ್ಲಿ ಲೋಡ್ ಆಗ್ತಾ ಇದೆ ಹಿಂದೆ ಆಲ್ರೆಡಿ. ನೋಡಿ ಯಾರನ್ನ ಬರಲಿ ಗ್ಲಾಸ್ ಎತ್ಕೊಂಡೇ ಬರಬೇಕು, ಅಷ್ಟು ಧೂಳೈತಿ ಫ್ಯಾಕ್ಟ್ರಿಲಿ. ಲೋಡ್ ಆಗಲಿ ಇನ್ನೊಂದು 10-15 ನಿಮಿಷಕ್ಕೆ ಲೋಡ್ ಆಗೋಗುತ್ತೆ. ಲೋಡಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು. ಹೋಗಿ ಹಿಂದೆ ತಾಡ್ಪಲ್ ಒಂದು ಹಾಕಬೇಕು. 4 ಹಗ್ಗ ಹಾಕೊಂಡು ಹೋಗೋದು. ಅದೇನು ಮಾಲೆ ನಿಂದಕ್ಕೆ ಬರಲ್ಲ, ಡೋರ್ ಲೆವೆಲ್ಗೆ ಐತೆ, ಹಂಗಾಗಿ ಅಷ್ಟೇ. ಬನ್ನಿ ಹೋಗಿ ತಾಡ್ಪಲ್ ಹಾಕಿ ಬರೋಣ. ನೋಡಿ ಇಷ್ಟೇ ಲೋಡ್ ಆಗಿರೋದು ನೋಡ್ಬೋದು. ಇವೇನು ಹಿಂದಕ್ಕೇನು ಬರೋಕ್ಕೆ ಚಾನ್ಸ್ ಇಲ್ಲ. ಮೇಲೆ ಕಾರ್ಟೂನ್ ಬಾಕ್ಸ್ ಒಂದು ಹಾಕಿದ್ದಾರೆ ಅಷ್ಟೇ. ಹಿಂದೆ ತಾಡ್ಪಲ್ ಹಾಕಿ ಹಗ್ಗ ಇಲ್ಲಿ ಕೆಳಗೆ ಇಟ್ಟೀನಿ ಲೈಟ್ ಮೇಲೆ. 4 ಹಗ್ಗ ಹಾಕ್ಕೊಂಡು ಇಲ್ಲಿಂದ ಹೊರಡೋದೇ ಕೆಲಸ ಬಿಲ್ಲಿಸ್ಕೊಂಡು ಬೇಗ ಲೋಡ್ ಆಗೋಯ್ತು. ಕಷ್ಟಪಟ್ಟು ಫುಲ್ ತಾಡ್ಪಲ್ ಹಾಕಿದ್ದೆ ಗುರು. ನನ್ನ ಮಗ ಮತ್ತೆ ಬಂದು ಹೇಳ್ತಾನೆ 2 ಬ್ಯಾಗ್ ಕಮ್ಮಿ ಹಾಕಿದ್ದಾರೆ ಬಿಚ್ಚು ಅಂತ. ಹಗ್ಗ ಹಾಕಿದ್ದು ಆಲ್ರೆಡಿ ಬಿಚ್ಚೀನಿ, ಅದ್ರೊಳಗೆ ಹಂಗೆ ತೋರಿಸಿ ಹಾಕಬೇಕು. 2 ಬ್ಯಾಗ್ ಕಮ್ಮಿ ಹಾಕಿದ್ದಾರೆ ಅಂತ. ಇಷ್ಟೆಲ್ಲ ಹಗ್ಗ ಹಾಕಿದ್ಮೇಲೆ ಹೇಳ್ದೆ ಎಲ್ಲ ಬಿಚ್ಚಾಕ್ತೆ. ಇವಾಗ ಇನ್ನೇನು ಮಾಡ್ತೀರಾ. ಬಿಲ್ಲೆಲ್ಲ ಇಸ್ಕೊಂಬಂದಿದ್ದಾಯ್ತು. ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಯಾವ ಕಡೆ ಹೋಗ್ಬೇಕಪ್ಪ ಅಂದರೆ ಇಲ್ಲಿ ಇವಾಗ ನಾನು ಇರೋದು ಬಂದು ತಾವರೆಕೆರೆಯಿಂದ ಡೈರೆಕ್ಟ್ ನೆಲಮಂಗಲ ಬರ್ತೀನಿ. ಹಿಂಗೆ ಮಾಗಿ ರೋಡ್ಗೆ ಹೋಗಿ ಸುತ್ತಾಗುತ್ತೆ ನೈಸ್ ರೋಡಕ್ಕೆ ಬರೋಕ್ಕೆ. ಹಿಂಗೆ ಡೈರೆಕ್ಟ್ ನೆಲಮಂಗಲ ಸೊಂಡೆಗೊಪ್ಪ ಬೈಪಾಸ್ ಬ್ರಿಡ್ಜ್ ಹತ್ರ ಬರ್ತೀನಿ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕೂಡ 2 ಸಿಕ್ಕಿದ್ರು. ಅವ್ರ ಗಾಡಿಗಳು ಕೂಡ ಲೋಡಿಗೆ ಬಂದಿದೆ. ಒಂದು ಬೀದರ್ಗೆ, ಇನ್ನೊಂದೆಲ್ಲ ಹೇಳಿದ್ರು ಅವರು, ಮರ್ತೋಯ್ತು. ಬೀದರ್ ಬೆಳಗ್ಗೆ ನಮಗೂ ಬಂದಿತ್ತು. ನಾವು ಬೀದರ್ ಕಡೆ ಲೋಡ್ ಮಾಡಲ್ಲ, ನಮ್ಗೆ ರಿಟರ್ನ್ ಲೋಡಿಂಗ್ ಸಿಗಲ್ಲ. ಹಂಗಾಗಿ ನಾವು ಬರೀ ಸಾಂಗ್ಲಿ ಅಂತ ಹೋಗೋದು. ನಿನ್ನೆ ವಾಟರ್ ಸರ್ವಿಸ್ ಮಾಡಿಸ್ಕೊಂಡು ಬಂದಿದ್ದು ಗುರು. ಗ್ಲಾಸ್ ಮೇಲೆ ಹೊರಗಡೆ ಮಗೋಗಿ ಧೂಳು ನೋಡ್ರಿ ಎಷ್ಟು ಕುಂತೈತೆ ಅಂದರೆ. ನಿನ್ನೆ 1,500 ಕೊಟ್ಟು ವಾಟರ್ ಸರ್ವಿಸ್ ಮಾಡಿಸಿದ ಗಾಡಿ ಫುಲ್ಲು ಧೂಳಾಗಿ ಹೋಗ್ಬಿಟ್ಟೈತೆ. ಇವತ್ತು ಕೆಸರೇನಾಗಿಲ್ಲ, ಮಳೆ ಬಂದಿಲ್ವಲ್ಲ, ಹಂಗಾಗಿ ಧೂಳು ಸಿಕ್ಕಾಪಟ್ಟೆ ಧೂಳಾಗಿ ಹೋಗ್ಬಿಟ್ಟೈತೆ. ಫೈನಲ್ ಆಗಿ ನೆಲಮಂಗಲಕ್ಕೆ ಬಂದಿದ್ದಾಯಿತು. ಮುಂದೆ ನಾನು ಗ್ಲಾಸ್ ಕ್ಲೀನ್ ಮಾಡ್ಕೊಬೇಕು ಫಸ್ಟು. ಫುಲ್ಲು ಧೂಳಾಗ್ಬಿಟ್ಟೈತೆ. ಇಲ್ಲಿಂದ ಹೈವೇ ಎತ್ಕೊಂಡು ಹೋಗೋಣ. ಸೊಂಡೆಗೊಪ್ಪ ಬೈಪಾಸ್ ಬ್ರಿಡ್ಜ್ ಇದು. ಇಲ್ಲಿ ಲೆಫ್ಟ್ ಎತ್ಕೊಂಡು ಸೀದಾ ಹೈವೇ ಎತ್ಕೊಂಡು ಹೋಗ್ತಾ ಇರಬೇಕು. ಇವತ್ತು ಶನಿವಾರ ಆಗಿರೋದ್ರಿಂದ ಎಲ್ಲ ಕಂಪ್ನಿಗಳು ಮುಗಿಸ್ಕೊಂಡು ಊರುಗಳಿಗೆ ಹೋಗ್ತಾ ಇರ್ತಾರೆ. ಒಂದಿನ 2 ದಿನ ಮನೆಗೆ ಬರೋಕ್ಕೆ. ಶನಿವಾರ ಹೆವಿ ಟ್ರಾಫಿಕ್ ಇರುತ್ತೆ ಈ ಕಡೆಯಿಂದ ಹೋಗ್ತಾ. ಏನು ಮಾಡೋಕ್ಕಾಗಲ್ಲ. ನೋಡ್ಬೋದು ಆಲ್ರೆಡಿ 5:15 ಈ ರೇಂಜಿಗೆ ಟ್ರಾಫಿಕ್ ಅಂದರೆ ಇನ್ನು ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಗಾಡಿಗಳು ಕೂಡ ಜಾಸ್ತಿ ಇದ್ದಾವೆ. ಆರಾಮಾಗಿ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಫೈನಲ್ ಆಗಿ ಚಿತ್ರದುರ್ಗ ರೀಚ್ ಆಗಿದ್ದಾಯಿತು. ಅಲ್ಲಿಂದ ನಾನ್ ಸ್ಟಾಪಾಗಿ 3.5 ಅವರ್ 4 ಅವರ್ಗೆ ಗಾಡಿ ಹೊಡೆದೆ. ಎಲ್ಲೂ ನಾನ್ ಸ್ಟಾಪು. ಶಿರಾಟೋಲ ನಿಲ್ಲಿಸ್ಬಿಟ್ಟು ಒಂದು ನೀರಿನ ಬಾಟಲ್ ತೊಗೊಂಡ್ಬಂದಿದ್ದೆ ಅಷ್ಟೇ. ನಾನ್ ಸ್ಟಾಪ್ ಹೊಡ್ತಾ. ಇವಾಗ ಇಲ್ಲಿಂದ ಮನೆಗೆ ಹೋಗ್ಬೇಕನ್ನೋ ಕಾರಣಕ್ಕೆ ನಾನ್ ಸ್ಟಾಪಾಗಿ ಬಂದಿದ್ದು. 9 ಗಂಟೆ 20 ನಿಮಿಷ ಟೈಮು. ಇವಾಗ ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡಬೇಕು, ಫ್ರೆಶ್ ಆಗಬೇಕು ಫಸ್ಟು. ನಂಗೆ ಇರೋಕ್ಕೆ ಆಗ್ತಾಯಿಲ್ಲ, 3-4 ದಿನ ಹೋಯ್ತು ಗಾಡಿಗೆ ಬಂದು. ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಆಮೇಲೆ ಬಂದು ಗಾಡಿ ಎತ್ಕೊಂಡು ಹೋಗ್ಬೇಕು. ನಾನು ಸಂಡೇ ಆಗಿರೋದ್ರಿಂದ ಫೋನ್ ಮಾಡಿದ್ದೆ ಪಾರ್ಟಿಗೆ, ಖಾಲಿ ಮಾಡ್ತೀರಾ ಇಲ್ಲ ಹೇಳಿ. ಖಾಲಿ ಮಾಡಲ್ಲ ಅಂದರೆ ನಾಳೆ ಬರ್ತೀನಿ ಅಂತ. ಇಲ್ಲ ಖಾಲಿ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ರು. ನನಗೂ ಒಳ್ಳೇದಾಯಿತು. ಸುಮ್ಮನೆ ಮನೆಗೆ ತಪ್ಪೊಂದಿನ ಹೋಗಿ ನಾಳೆ ಸಂಡೇ ಆದರೂ ಖಾಲಿ ಮಾಡ್ಕೊಂಡು ನಾಳೆ ದಿನ ಲೋಡ್ ಮಾಡ್ಕೊಂಡು ಬಂದ್ಬಿಡೋಣ ರಿಟರ್ನು. ಇಲ್ಲೇ ಇಂಡಿಯನ್ ಬಂಕಲ್ಲೇ ಗಾಡಿ ಹಾಕಿ ಹೋಗೋಣ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಮನೆ ಹೋಗಿ ಬಂದರೆ ಆಗುತ್ತೆ. ಬಂದು ಎತ್ಕೊಂಡು ಹೋಗೋಣ ಒಂದೇ ಸರಿ. ಯೂಟರ್ನ್ ಮಾಡಿ ಹಾಕ್ಬಿಡ್ತೀನಿ ಒಂದೇ ಸರಿ. ಹಿಂಗೆ ಅಲ್ಲ ಹೋಗೋದು. ಹಂಗಾಗಿ ಗಾಡಿನ ಇಲ್ಲೇ ಬಂಕ್ ಹತ್ರ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗಿ ಬಂದಿದ್ದಾಯಿತು. ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ ಬರ್ರಿ. ಇಲ್ಲೇ ಐತೆ. ಇಲ್ಲಿಂದ ಬಿಟ್ಟರೆ ಇವಾಗ ಒಳ್ಳೆ ನಿದ್ದೆ ಬರುತ್ತೆ ಗುರು. ನಿದ್ದೆ ಮಾಡಬೇಕಾ ಗಾಡಿ ಓಡಿಸ್ಬೇಕಾ ಒಂದು ಗೊತ್ತಾಗಲ್ಲ. ಬರೀ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ. ಸಮಸ್ಯೆ ಏನಪ್ಪ ಅಂದರೆ ನೈಟ್ ಹೊತ್ತು ಸ್ನಾನ ಮಾಡಿ ಮಲಗಿಬಿಟ್ರೆ ಬೆಸ್ಟು. ಇಲ್ಲ ಅಂದರೆ ಹೆವಿ ನಿದ್ದೆ ಬರ್ತದೆ. ಇವತ್ತು ಹಂಗೆ ಆಗೋ ಸಾಧ್ಯತೆ ಭಾಳ ಇದೆ. ಯಾಕಂದರೆ ಬಿಸಿನೀರು ಸ್ನಾನ ಒಳ್ಳೆ ಸ್ನಾನ ಆಯಿತು. ಹಂಗಾಗಿ ನೋಡೋಣ ಹಂಗೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಹೋಗಿ ಮಲ್ಕೊಂಡು ಬೆಳಿಗ್ಗೆ ಹೋಗೋಣ. ಏನು ಅರ್ಜೆಂಟ್ ಏನಿಲ್ಲ. ರಿಂಗ್ ರೋಡ್ ಹತ್ತಕ್ಕಾಗಲ್ಲ. ಸ್ವಲ್ಪ ದೂರ ಆಪೋಸಿಟ್ ಹೋಗಬೇಕು. ಯಾಕಂದರೆ ಬಂಕ್ ಹಿಂದೆ ಇರೋದ್ರಿಂದ ಸ್ವಲ್ಪ ಕಷ್ಟ. ರಿಂಗ್ ರೋಡ್ ಹತ್ತಕ್ಕೆ ಹೋದರೆ ಅಲ್ಲೇ 3 ಸಾರಿ ಹತ್ತಿಳಿಬೇಕು. ಹಂಗಾಗಿ ಸ್ವಲ್ಪ ದೂರ ಆಪೋಸಿಟೇ ಹೋಗ್ಬಿಡೋಣ.
ಈ ರೋಡಲ್ಲಿ ಗಾಡಿಗಳೇ ಬರಲ್ಲ. ಇದು ಆ್ಯಕ್ಚುಲಿ ದಾವಣಗೆರೆಯಿಂದ ಬಂದು ಹೊಸಪೇಟೆಗೆ ಹೋಗೋ ರೋಡ್ಗೆ ಟಚ್ ಕೊಡೋದು ಇದು. ಬಟ್ ಈ ರೋಡಲ್ಲಿ ಗಾಡಿಗಳು ಅನ್ನೋದೇ ಬರಲ್ಲ. A few moments later. ಆ್ಯಕ್ಚುಲಿ ದುರ್ಗಾ ಬಿಟ್ಟವನು ದಾವಣಗೆರೆ ಟೋಲ್ಗೆ ಬಂದು ಗಾಡಿ ಸೈಡ್ ಹೋಗಿ ಮಲ್ಕೊಂಡ್ಬಿಟ್ಟಿದೆ. ಹೆವಿ ನಿದ್ದೆ ಸ್ನಾನ ಮಾಡಿದ್ದಕ್ಕೆ. ಹಾಗಾಗಿ ಇವಾಗ ಇಲ್ಲಿಂದ ಬಿಡೋ ಟೈಮು ಇಲ್ಲಿಗೆ ಬಂದಾಗ 11 ಗಂಟೆ, ಇವಾಗ 2:15. ಇಲ್ಲೆಲ್ಲ ಪಕ್ಕದಾಗ ಗಾಡಿಗಳು ನಿಂತಿದ್ದು, ಅವ್ರು ಹೋಗ್ಲಿ ಅಂತ ಕಾಯ್ತಾ ಇದ್ದೆ. ಇವಾಗ ಜಾಗ ಸಿಕ್ತು ಹೋಗೋಕ್ಕೆ. ಬನ್ನಿ ಹೋಗೋಣ ಫಸ್ಟ್ ಇಲ್ಲಿಂದ. ಇಷ್ಟೊತ್ತು ಇಲ್ಲೆಲ್ಲ ಗಾಡಿಗಳು ನಿಂತಿದ್ದು, ಇವಾಗ 2 ಗಾಡಿ ತೆಗೆದ್ರಿ ಇಲ್ಲೇ ಅದು. ಹಾಗಾಗಿ ನಮ್ಗೆ ಹೋಗಿ ಜಾಗ ಆಯಿತು. ಒಂದು ಅರ್ಧ ಗಂಟೆಯಿಂದ ಕಾಯ್ತಿದ್ದೆ ಯಾರನ್ನು ತೆಗಿತಾರೆ ಅಂತ ಫೈನಲಿ ತೆಗೆದ್ರು. ಅಲ್ಲಿಂದ ಬಂದು ಮತ್ತೆ ರಾಣೆಬೆನ್ನೂರು ಹತ್ರ ರೋಡ್ ಸೈಡಲ್ಲಿ ಮಲ್ಕೊಂಡಿದ್ದು. ನಮ್ಮ ದೇವಣ್ಣ ಬಂದು ಎಬ್ಬರಿಸಿದ್ದು. ಇಲ್ಲೇ ಮತ್ತೆ ಇಬ್ಬರು ಹೋಗಿ ಟೀ ಕುಡ್ಕೊಂಡ್ಬಂದ್ವಿ. ಒಂದು ದೇವಣ್ಣ ಗಾಡಿ ಮುಂದೆ ಹೋಯ್ತು. ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ನಿಧಾನಕ್ಕೆ ಹೋಗೋಣ ಬರ್ರಿ. ಮಳೆಯಲ್ಲೇ ಏನು ಮಾಡೋಕ್ಕಾಗಲ್ಲ. ಲೈಟಾಗಿ ಬರ್ತೈತೆ ಮಳೆ, ಅಂತ ಜೋರು ಮಳೆ ಏನಿಲ್ಲ. ದೇವಣ್ಣ ಮುಂದೆ ಹೋಯ್ತು. ಕರೆಕ್ಟು ಚೇಳಗಿರಿ ಟೋಲ್ ಹತ್ರ ಇದ್ದೀವಿ. ಟೋಲ್ಗಿನ ಒಂದು 2 ಕಿಲೋಮೀಟ್ರ್ ಹಿಂದೆ ಇಂಡಿಯನ್ ಬ್ಯಾಂಕ್ ಹತ್ರ ಮಲಗಿದ್ದು. ಬಂದು ಎಬ್ಬರಿಸ್ಕೊಂಡು ಹೋಗ್ತವ್ರೆ. ಅವ್ರದ್ದು ಬೆಳಗಾಂ ಅಲ್ವಾ, ಇಲ್ಲಿಂದ ಜೊತೆಗೆ ಹೋಗ್ಬಿಡ್ತೀವಿ.